ಸ್ನೇಹಿತರೆ ನಮಸ್ತೆ. ಕಳೆದ ವಿಡಿಯೋದಲ್ಲಿ ಇಂಗ್ಲಿಷ್ ಕಲಿಕೆ ಕೇಳೋದ್ರ ಮೂಲಕ ಥ್ರೂ ಲಿಸನಿಂಗ್ ಪ್ರಾರಂಭ ಆಗ್ಬೇಕು ಅಂತ ನಾ ಹೇಳಿದ್ದೆ. ಈಗ ಪ್ರಶ್ನೆ, ಎಲ್ಲಿ ಕೇಳೋದು? ಯೂಟ್ಯೂಬ್ ಅಲ್ಲಿ ಕೇಳೋದಾ, ಬೇರೆ ಯಾವ್ದಾದ್ರು ಪ್ಲಾಟ್ಫಾರ್ಮ್ ಅಲ್ಲಿ ಕೇಳೋದಾ? ಯೂಟ್ಯೂಬ್ ಅಲ್ಲಿ ಆದ್ರೆ ಸಾವಿರಾರು ಲಕ್ಷಾಂತರ ಇಂಗ್ಲಿಷ್ ಚಾನೆಲ್ಗಳಿದೆ. ಯಾವ ಚಾನೆಲ್ ಅನ್ನ ಫಾಲೋ ಮಾಡೋದು, ಯಾವ ಚಾನೆಲ್ ಬೆಸ್ಟ್, ಅಥವಾ ಬೇರೆ ಯಾವ್ದಾದ್ರು ಪ್ಲಾಟ್ಫಾರ್ಮ್ ಅಲ್ಲಿ ಯಾವುದು ಬೆಸ್ಟ್ ಅನ್ನುವ ಒಂದು ಒಂದು ಕನ್ಫ್ಯೂಷನ್ ನಿಮ್ಮ ತಲೆಯಲ್ಲಿ ಇರುತ್ತೆ. ಯಾವ್ದಾದ್ರು ಚಾನೆಲ್ ಅನ್ನ ರೆಕಮೆಂಡ್ ಮಾಡ್ತೀರಾ? ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ 3 ಚಾನೆಲ್ ಅನ್ನ, 2 ಯೂಟ್ಯೂಬ್ ಅಲ್ಲಿ ಮತ್ತೊಂದು ಹೊರಗಡೆ, ಈ 3 ಪ್ಲಾಟ್ಫಾರ್ಮ್ ಅನ್ನ ರೆಕಮೆಂಡ್ ಮಾಡ್ತಾನೆ. ದಯವಿಟ್ಟು ಡೈಲಿ ಒಂದು ಅರ್ಧ ಗಂಟೆ ಇಂಗ್ಲಿಷ್ ಪದಗಳು, ಆ ಇಂಗ್ಲಿಷ್ ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಜಸ್ಟ್ ಕೇಳ್ತಾ ಇರಿ, ಜಸ್ಟ್ ಲಿಸನ್. ಆ ಇಂಗ್ಲಿಷ್ ಪದಗಳ ಜೊತೆ ಒಂದು ರೀತಿಯ ಬಾಂಧವ್ಯ ನಿಮ್ಮಲ್ಲಿ ಬೆಳಿಬೇಕು. ಯು ಹ್ಯಾವ್ ಟು ಗೆಟ್ ಫೆಮಿಲಿಯರ್, ಗೆಟ್ ಫ್ರೆಂಡ್ಶಿಪ್ ವಿತ್ ಇಂಗ್ಲಿಷ್ ವರ್ಡ್ಸ್. ಆ ಪದ ಅರ್ಥ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಇಂಗ್ಲಿಷ್ ಪದಗಳು ನಿಮ್ಮ ತಲೆ ಒಳಗಡೆ ಇರಬೇಕು ಸ್ನೇಹಿತರ. ಓಕೆ, ಒಳಗಡೆ ಇದ್ದಾಗ ಮಾತ್ರ ಗ್ರಾಮರ್ ಬುಕ್, ಟೆನ್ಸ್ ಟೇಬಲ್, ಆನ್ಲೈನ್ ಕ್ಲಾಸಸ್ ಇದೆಲ್ಲ ತುಂಬಾ ಎಫೆಕ್ಟಿವ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಈಗ ಆ 3 ಚಾನೆಲ್ಗಳ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನಾನು ನಿಮಗೆ ಸೂಚಿಸುವಂತಹ ಚಾನೆಲ್ ವಿಸ್ಡಮ್ ಆಫ್ ಹೋಪ್ ಅಂತ. ಇದು ಕತೆಗಳ ಚಾನೆಲ್ ಸ್ನೇಹಿತರೆ. ನಮ್ಮೆಲ್ಲರಿಗೂ ಕತೆಗಳು ಕೇಳೋದು ಅಂದ್ರೆ ತುಂಬಾ ಇಷ್ಟ. ಅಜ್ಜಿ ತಾತ ಏನಾದ್ರು ಕತೆಗಳನ್ನ ಹೇಳ್ತಾ ಇದ್ರೆ ಬಹಳ ಆಸಕ್ತಿಯಿಂದ ಕೇಳ್ತಾ ಇದ್ವಿ. ಓಕೆ, ಈಗ ಇಂಗ್ಲಿಷ್ ಕಲಿಕೆ ಸ್ನೇಹಿತರೆ ಯಾಕೆ ಕತೆಗಳನ್ನ ಕೇಳೋದ್ರ ಮೂಲಕ ಆರಂಭ ಆಗಬಾರ್ದು? ಅದಕ್ಕೆ ಬೆಸ್ಟ್ ಪ್ಲಾಟ್ಫಾರ್ಮ್ ವಿಸ್ಡಮ್ ಆಫ್ ಹೋಪ್ ಅನ್ನುವ ಚಾನೆಲ್. ಇಲ್ಲಿ ಕತೆಗಳನ್ನ ಸ್ನೇಹಿತರೆ ಸಬ್ ಟೈಟಲ್ಸ್ ಮೂಲಕ, ಇಂಗ್ಲಿಷ್ ಸಬ್ ಟೈಟಲ್ಸ್ ಮೂಲಕ ಅಪ್ಲೋಡ್ ಮಾಡಲಾಗತ್ತೆ. ನೀವು ಕತೆ ಕೇಳ್ತಾ ಇದ್ರೆ ಅಲ್ಲಿ ವ್ಯಕ್ತಿ ಏನಾದ್ರು ಹೇಳ್ತಾ ಇರ್ತಾನಲ್ಲ, ಕಥೆಯನ್ನ ನರೇಟ್ ಮಾಡ್ತಾ ಇರ್ತಾನಲ್ಲ, ಅದು ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಟೆಕ್ಸ್ಟ್ ಬಿತ್ತರಿಸಲಾಗುತ್ತೆ. ಸೊ ನೀವು ಕೇಳ್ತೀರಾ, ನೋಡ್ತೀರಾ, ಓದ್ತೀರಾ. ಅಟ್ ಎ ಟೈಮ್ ಯು ಲಿಸನ್ ಅಂಡ್ ರೀಡ್. ಆ ಮೂಲಕ ಇಂಗ್ಲಿಷ್ ವರ್ಡ್ಸ್ ಗಳು ನಿಮ್ಮ ತಲೆಯಲ್ಲಿ ಕೂರುತ್ತೆ. ಸ್ನೇಹಿತರೆ, ಪ್ರತಿದಿನ ದಯವಿಟ್ಟು ಒಂದು ಕಥೆಯನ್ನ ಕೇಳುವಂತಹ ಹವ್ಯಾಸವನ್ನ, ಹ್ಯಾಬಿಟ್ ಅನ್ನ ಬೆಳೆಸ್ಕೊಳ್ಳಿ. ನೀವು ಇಂಗ್ಲಿಷ್ ಅಲ್ಲಿ ಫ್ಲೂಯೆಂಟ್ ಆಗಿ, ಕಾನ್ಫಿಡೆಂಟ್ ಆಗಿ ಮಾತಾಡಬೇಕು ಅಂತಂದ್ರೆ ಸ್ನೇಹಿತರೆ, ಇವತ್ತಿಂದ ದಿನಕ್ಕೆ ಒಂದು ಕಥೆಯನ್ನ ನಾನು ಇಂಗ್ಲಿಷ್ ಅಲ್ಲಿ ಕೇಳ್ತೀನಿ ಅನ್ನುವಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಇದಕ್ಕೆ ಬೆಸ್ಟ್ ಚಾನೆಲ್ ನಾನ್ ಸಜೆಸ್ಟ್ ಮಾಡೋದು ವಿಸ್ಡಮ್ ಆಫ್ ಹೋಪ್. ಸ್ನೇಹಿತರೆ, ಎರಡನೆಯದಾಗಿ ನಾನು ನಿಮಗೆ ಸೂಚಿಸುವಂತಹ ಸೆಕೆಂಡ್ ಯೂಟ್ಯೂಬ್ ಚಾನೆಲ್ ಇಂಗ್ಲಿಷ್ ಸ್ಪೀಚಸ್ ಅಂತ. ಈ ಚಾನೆಲ್ ತುಂಬಾ ನಿಮ್ಗೆ ಬರೀ ಭಾಷಣಗಳೇ ಸಿಗುತ್ತೆ. ದೊಡ್ಡ ದೊಡ್ಡ ವ್ಯಕ್ತಿಗಳು, ಶ್ರೇಷ್ಠ ವ್ಯಕ್ತಿಗಳು, ಸುಧಾಮೂರ್ತಿಯಂತಹ ಶ್ರೇಷ್ಠ ವ್ಯಕ್ತಿಗಳು ಮಾಡಿರ್ತಕ್ಕಂಥ ಭಾಷಣಗಳು ನಿಮ್ಗೆ ಸಬ್ ಟೈಟಲ್ಸ್ ಜೊತೆ ಸಿಗುತ್ತೆ ಸ್ನೇಹಿತರೆ. ಅಗೇನ್, ಅವ್ರ ಭಾಷಣ ಮಾಡ್ತಾ ಇದ್ರೆ ಅವ್ರು ಏನ್ ಹೇಳ್ತಾ ಇದ್ರೆ ಅದು ಇಂಗ್ಲಿಷ್ ನಲ್ಲಿ ಬಿತ್ತರಿಸಲಾಗುತ್ತೆ. ಹೇಳ್ತೀರಾ, ಓದ್ತೀರಾ. ಸ್ನೇಹಿತರೆ, ಈ ಚಾನೆಲ್ ನಲ್ಲಿ ನೀವು ಪ್ರತಿದಿನ ಒಂದು ವಿಡಿಯೋವನ್ನ ನೋಡುವಂತಹ, ದಿನಕ್ಕೆ ಒಂದು ವಿಡಿಯೋವನ್ನ ನೋಡುವಂತಹ ಅಭ್ಯಾಸವನ್ನ ಬೆಳೆಸ್ಕೊಳ್ಳಿ. ಓಕೆ, ಇಲ್ಲಿ ನೀವು ಶ್ರೇಷ್ಠ ವ್ಯಕ್ತಿಗಳು ಮಾತಾಡ್ತಾ ಇದ್ರೆ ಅವರಿಂದ ಏನಾದ್ರೂ ಕಲಿಯೋದಿರುತ್ತೆ ಒಂದು. ಮತ್ತೆ ನೀವು ಇಂಗ್ಲಿಷ್ ಅನ್ನ ಅವ್ರ ತರ ಮಾತಾಡಬೇಕು ಅಂತಂದ್ರೆ, ದೊಡ್ಡ ದೊಡ್ಡ ವ್ಯಕ್ತಿಗಳ ತರ ನೀವು ಇಂಗ್ಲಿಷ್ ಅಲ್ಲಿ ಮಾತಾಡಬೇಕು ಅಂತಂದ್ರೆ, ಫಸ್ಟ್ ಅವ್ರು ಹೆಂಗ್ ಮಾತಾಡ್ತಾರೆ, ಪದಗಳನ್ನ, ಇಂಗ್ಲಿಷ್ ಪದಗಳನ್ನ ಅವ್ರು ಹೇಗೆ ಬಳಸ್ತಾರೆ, ಆ ಪಿಚ್ಚು, ಆ ಟ್ಯೂನು, ಇದನ್ನೆಲ್ಲ ನೀವು ಸ್ನೇಹಿತರೆ ಅಬ್ಸರ್ವ್ ಮಾಡಬೇಕು. ಹೇಗೆ? ಈ ಚಾನೆಲ್ ಅಲ್ಲಿ ಭಾಷಣಗಳನ್ನ ಕೇಳೋದ್ರ ಮೂಲಕ. ಇಂಗ್ಲಿಷ್ ಭಾಷೆಯನ್ನ ಕಲಿಯೋದಕ್ಕೆ ಬೆಸ್ಟ್ ಮೆಥಡ್ ಏನು ಅಂತಂದ್ರೆ ಇಮಿಟೇಷನ್ ಸ್ನೇಹಿತರೆ. ಇಮಿಟೇಷನ್, ಅನುಕರಣೆ. ಯಾವನ್ ಸಖತ್ತಾಗಿ, ಸೂಪರ್ ಆಗಿ ಇಂಗ್ಲಿಷ್ ಅನ್ನ ಮಾತಾಡ್ತಾನೋ ದಯವಿಟ್ಟು ಅವನನ್ನ ಅಥವಾ ಆಕೆಯನ್ನ ಇಮಿಟೇಟ್ ಮಾಡುವಂತಹ ಹವ್ಯಾಸವನ್ನ ಬೆಳೆಸ್ಕೊಳ್ಳಿ. ಫಸ್ಟ್ ಇಮಿಟೇಟ್ ಮಾಡಿ, ಫಾಲೋ ಮಾಡಿ, ತಪ್ಪಿಲ್ಲ. ಇಮಿಟೇಟ್ ಮಾಡ್ತಾ 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 ನಿಮ್ಮದೇ ಒಂದು ಸ್ಟೈಲ್ ಅನ್ನ ನೀವು ಬೆಳೆಸ್ಕೊಳ್ತೀರಾ, ಇಂಗ್ಲಿಷ್ ಅಲ್ಲಿ ಮಾತಾಡುವಂತಹ ಸ್ಟೈಲ್ ಅನ್ನ. ಸ್ನೇಹಿತರೆ, ಇಂಗ್ಲಿಷ್ ಸ್ಪೀಚಸ್ ಅನ್ನುವ ಚಾನೆಲ್ ಅಲ್ಲಿ ಪ್ರತಿದಿನ ಒಂದು ಭಾಷಣವನ್ನ ಇಂಗ್ಲಿಷ್ ಅಲ್ಲಿ ಕೇಳುವ ಹವ್ಯಾಸವನ್ನ ನೀವು ಇವತ್ತಿಂದ ಬೆಳೆಸ್ಕೊಳ್ಳಿ. ಸ್ನೇಹಿತರೆ, ಕಡೆಯದಾಗಿ ಇಂಗ್ಲಿಷ್ ಅನ್ನ ಕೇಳಿಸ್ಕೊಳ್ಳೋದಕ್ಕೆ ನಾನ್ ನಿಮ್ಗೆ ಸಜೆಸ್ಟ್ ಮಾಡೋದು AIR ನ್ಯೂಸ್ ಅಂತ, ಆಲ್ ಇಂಡಿಯಾ ರೇಡಿಯೋ ನ್ಯೂಸ್. ಈಗ ನಮ್ಗೆ ಕನ್ನಡದಲ್ಲಿ ಚಂದನ ವಾಹಿನಿ ಹೇಗಿದೆಯೋ, ಚಂದನ ನ್ಯೂಸ್ ಚಾನೆಲ್, ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ AIR ನ್ಯೂಸ್ ಅಂತ. ನಾವು ಈ IAS ಎಕ್ಸಾಮ್ಗೆ, UPSC ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸಬೇಕಾದ್ರೆ ಕೋಚಿಂಗ್ ಸೆಂಟರ್ ಅವರು ನಮಗೆ ಹೇಳ್ತಾ ಇದ್ರು, ಡೈಲಿ ಒಂದು 15 ನಿಮಿಷ AIR ನ್ಯೂಸ್ ಅನ್ನ ಕೇಳಿ, ಪ್ರಚಲಿತ ಘಟನೆಗಳು ನಿಮ್ಗೆ ಅಪ್ಡೇಟ್ ಆಗುತ್ತೆ ಅಂತ. ಆಗ ನಾವು ಎಕ್ಸಾಮ್ ಉದ್ದೇಶಕ್ಕಾಗಿ ಕೇಳ್ತಾ ಇದ್ವಿ. ಸ್ನೇಹಿತರೆ, ಟ್ರಸ್ಟ್ ಮೀ,
ಇಂಗ್ಲಿಷ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಇಂಗ್ಲಿಷ್ ವೊಕ್ಯಾಬುಲರಿ ಶಬ್ದಕೋಶವನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈ ನ್ಯೂಸ್ ಸ್ನೇಹಿತರೆ ಬೆಸ್ಟ್ ಪ್ಲಾಟ್ಫಾರ್ಮ್. ಇದು ನಿಮ್ಗೆ ಇದೊಂದು ಯೂಟ್ಯೂಬ್ ಚಾನಲ್ ಅಲ್ಲ, ಇದೊಂದು ಆ್ಯಪ್. ಇದು ನಿಮ್ಗೆ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಪ್ಲೇ ಸ್ಟೋರ್ಗೆ ಹೋಗಿ AIR ನ್ಯೂಸ್ ಅಂತ ಟೈಪ್ ಮಾಡಿ, ಈ ತರ ಒಂದು ಐಕಾನ್ ನಿಮ್ಗೆ ಬರುತ್ತೆ, ಅದನ್ನ ಡೌನ್ಲೋಡ್ ಮಾಡಿ. ಒಳಗಡೆ ನಿಮ್ಗೆ ಮಾರ್ನಿಂಗ್, ಮಿಡ್ ಡೇ, ಈವ್ನಿಂಗ್ ಈ ರೀತಿ 3 ನ್ಯೂಸ್ಗಳಿರುತ್ತೆ. ನೀವು ಮೂರಲ್ಲಿ ಯಾವ್ದಾದ್ರು ಒಂದನ್ನ ಕೇಳಿ. ಪ್ರತಿಯೊಂದು ಒಂದು 15 ನಿಮಿಷ ಇರುತ್ತೆ. ಸೊ ಪ್ರತಿದಿನ 15 ನಿಮಿಷ AIR ನ್ಯೂಸ್ ಅನ್ನ ಇಂಗ್ಲಿಷ್ ಅಲ್ಲಿ ಕೇಳುವಂತಹ ಅಭ್ಯಾಸವನ್ನ ಬೆಳೆಸ್ಕೊಳ್ಳಿ. ಟ್ರಸ್ಟ್ ಮೀ, ಇಟ್ ವಿಲ್ ಟ್ರೆಮೆಂಡಸ್ಲಿ ಇಂಪ್ರೂವ್ ಯುವರ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಸೊ ಸ್ನೇಹಿತರೆ, ಈ 3 ಪ್ಲಾಟ್ಫಾರ್ಮ್ ಗಳನ್ನ ಬಳಸ್ಕೊಳ್ಳೋದ್ರ ಮೂಲಕ ಇಂಗ್ಲಿಷ್ ಪದಗಳನ್ನ ತಮ್ಮ ತಲೆಯಲ್ಲಿ ತುಂಬಿಕೊಳ್ಳಿ. ನಂತರ ಗ್ರಾಮರ್ ಬುಕ್, ಟೆನ್ಸ್ ಟೇಬಲ್, ಆನ್ಲೈನ್ ಕ್ಲಾಸ್ ಇದೆಲ್ಲ ಶುರು ಆಗ್ಲಿ. ಇದು ಬೆಸ್ಟ್ ಸ್ಟ್ರಾಟಜಿ. ಅಬ್ರಹಾಂ ಲಿಂಕನ್ ಒಂದು ಕಡೆ ಹೇಳ್ತಾರೆ, ನನಗೆ ಮರವನ್ನ ಕತ್ತರಿಸೋದಕ್ಕೆ 10 ನಿಮಿಷ ಟೈಮ್ ಕೊಟ್ರೆ ಮೊದಲ 9 ನಿಮಿಷ ಕೊಡಲಿಯನ್ನ ಶಾರ್ಪ್ ಮಾಡ್ತೀನಿ, ಕಡೆಯ 1 ನಿಮಿಷದಲ್ಲಿ ಮರವನ್ನ ಕತ್ತರಿಸ್ತೀನಿ ಅಂತ. ಇಂಗ್ಲಿಷ್ ಕಲಿಯೋ ವಿಷಯದಲ್ಲಿ ನಿಮ್ಮ ಸ್ಟ್ರಾಟಜಿ ಹಿಂಗಿರ್ಬೇಕು. ಮೊದಲು ಇಂಗ್ಲಿಷ್ ಪದಗಳ ಜೊತೆ ನೀವು ಫೆಮಿಲಿಯರ್ ಆಗ್ಬೇಕು. ಆ ಪದಗಳು ನಿಮ್ಮ ತಲೆ ಒಳಗಡೆ ಕೂರ್ಬೇಕು, ಮೈಂಡ್ ಒಳಗಡೆ ಕೂರ್ಬೇಕು. ನಂತರ ನೀವು ಗ್ರಾಮರ್ ಬುಕ್ ಅನ್ನ ಓದಕ್ ಸ್ಟಾರ್ಟ್ ಮಾಡಿ, ಟೆನ್ಸ್ ಟೇಬಲ್ ಅನ್ನ ಅರ್ಥ ಮಾಡ್ಕೊಳ್ಳಿ, ಯಾವ್ದಾದ್ರು ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ. ಆಗ ಮಾತ್ರ ನಿಮ್ಗೆ ಇಂಗ್ಲಿಷು ಸುಲಭವಾಗಿ ಬರುತ್ತೆ. ಇದು ಬೆಸ್ಟ್ ಸ್ಟ್ರಾಟಜಿ ಸ್ನೇಹಿತರೆ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಬೆಸ್ಟ್ ಗ್ರಾಮರ್ ಬುಕ್ ಯಾವುದು, ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋದಕ್ಕೆ ಹೋದಾಗ ಬೆಸ್ಟ್ ಗ್ರಾಮರ್ ಬುಕ್ ಯಾವುದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋವನ್ನ ಮಾಡಿ ತಮಗೆ ತಿಳಿಸ್ತೇನೆ. ಅಲ್ಲಿ ತನಕ ಮತ್ತೆ ಸಿಗೋಣ ಅಂತ ಹೇಳ್ತಾ, ತಮ್ಮ ಸಮಯಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.